ಹೈಕೋರ್ಟ್ಗೆ ಸಿಎಂ ರಿಟ್ ಅರ್ಜಿಯನ್ನ ಸಲ್ಲಿಕೆ ಮಾಡಿದ್ದಾರೆ. ಪ್ರಾಸಿಕ್ಯೂಷನ್ಗೆ ಅನುಮತಿಯನ್ನ ಪ್ರಶ್ನಿಸಿ ರಿಟ್ ಅರ್ಜಿಯನ್ನ ಸಲ್ಲಿಕೆ ಮಾಡಿದ್ದಾರೆ ಸಿಎಂ. ಇಂದು ಮಧ್ಯಾಹ್ನ 2:30ಕ್ಕೆ ಸಿಎಂ ಅರ್ಜಿ ವಿಚಾರಣೆ ಕೂಡ ಆಗ್ಲಿಕ್ಕಿದೆ. ಈಗಾಗಲೇ ಮಾಹಿತಿಯನ್ನ ಕೂಡ ಕೊಡ್ತಾ ಇದ್ವಿ. ರಿಟ್ ಅರ್ಜಿಯನ್ನ ಸಲ್ಲಿಕೆ ಮಾಡಿದ್ದಾರೆ. ಯಾವಾಗ ಈ ಒಂದು ಅರ್ಜಿ ವಿಚಾರಣೆಗೆ ಬರುತ್ತೆ ಏನು ಅನ್ನೋದರ ಕುರಿತು ನನ್ನ ಕಲೀಗ ನಾಗೇಂದ್ರ ಬಾಬು ಅವರು ಕೂಡ ಡೀಟೇಲ್ಸ್ ನೀಡ್ತಾ ಇದ್ರು. ಅದರಂತೆಯೇ ಇವತ್ತು ಮಧ್ಯಾಹ್ನ 2:30ಕ್ಕೆ ರಿಟ್ ಅರ್ಜಿ ಏನ್ ಸಲ್ಲಿಕೆ ಮಾಡಿದ್ದಾರೆ ಆ ಒಂದು ಅರ್ಜಿ ವಿಚಾರಣೆಗೆ ಕೂಡ ಬರುತ್ತೆ. ಏನಾಗುತ್ತೆ ಈ ಒಂದು ಅರ್ಜಿ ಅನ್ನುವಂತಹ ಪ್ರಶ್ನೆಗಳು ಕೂಡ ಇದೀಗ ಉದ್ಭವ ಆಗ್ತಾ ಇರುವಂತದ್ದು. ಪ್ರಾಸಿಕ್ಯೂಷನ್ಗೆ ಅನುಮತಿಯನ್ನ ಪ್ರಶ್ನಿಸಿ ರಿಟ್ ಅರ್ಜಿ ಸಲ್ಲಿಕೆ ಮಾಡಿರೋದು ರಿಜೆಕ್ಟ್ ಆಗುತ್ತಾ ಅಥವಾ ತಡೆಯನ್ನ ಕೊಡ್ತಾರಾ ಅನ್ನೋದನ್ನ ಕಾದ್ ನೋಡ್ಬೇಕಾಗಿರುವಂತದ್ದು. ಇದೆಲ್ಲವೂ ಕೂಡ ನ್ಯಾಯಮೂರ್ತಿಗಳ ಕೈಯಲ್ಲಿ ಕೂಡ ಇರುತ್ತೆ. ಅದು ಏನಾಗುತ್ತೆ, ಯಾವ ರೀತಿಯಾಗಿ ವಿಚಾರಣೆ ಆಗತ್ತೆ, ವಾದ ಪ್ರತಿವಾದವನ್ನ ಕೂಡ ಆಲಿಸಿ ಯಾವ ರೀತಿಯಾದಂತಹ ತೀರ್ಮಾನವನ್ನ ಕೈಗೊಳ್ತಾರೆ ಅನ್ನೋದನ್ನ ಕಾದ್ ನೋಡ್ಬೇಕಾಗಿರುವಂತದ್ದು. ಮಧ್ಯಾಹ್ನ 2:30ಕ್ಕೆ ಪ್ರಾಸಿಕ್ಯೂಷನ್ಗೆ ತಡೆ ಕೋರಿ ನೀಡಿದಂತಹ ಅರ್ಜಿಯನ್ನ ವಿಚಾರಣೆ ಕೂಡ ಮಾಡಲಾಗುತ್ತೆ. ಪ್ರಾಸಿಕ್ಯೂಷನ್ ಪ್ರಶ್ನಿಸಿ ಸಿಎಂ ರಿಟ್ ಅರ್ಜಿಯನ್ನ ಏನ್ ಸಲ್ಲಿಕೆ ಮಾಡಿದ್ರು ಆ ಒಂದು ಅರ್ಜಿ ಇವತ್ತು ಮಧ್ಯಾಹ್ನ 2:30ಕ್ಕೆ ವಿಚಾರಣೆ ಕೂಡ ಆಗುತ್ತೆ. ವಾದ ವಿವಾದಗಳನ್ನ ಕೂಡ ಆಲಿಸಿ ನ್ಯಾಯಮೂರ್ತಿಗಳು ಆದೇಶವನ್ನ ಹೊರಡಿಸಲಿಕ್ಕಿದ್ದಾರೆ. ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಮತ್ತಷ್ಟು ಡೀಟೇಲ್ಸ್ ಕೊಡ್ತಾ ಹೋಗ್ತೀನಿ. ನನ್ನ ಕಲೀಗ್ ಸುನೀಲ್ ದೂರವಾಣಿ ಸಂಪರ್ಕದಲ್ಲಿದ್ದಾರೆ. ಎಸ್ಏನು ಸುನೀಲ್, ಸಿಎಂ ರಿಟ್ ಅರ್ಜಿ ಸಲ್ಲಿಕೆ ಮಾಡಿದ್ರು, ಅದರಂತೆಯೇ ಇದೀಗ ಇವತ್ತು ಮಧ್ಯಾಹ್ನ 2:30ಕ್ಕೆ ವಿಚಾರಣೆ ಇದೆ. ಏನಾಗಬಹುದು, ಏನ್ ಎಕ್ಸ್ಪೆಕ್ಟೇಷನ್ಸ್ ಇದೆ ಅಂತ? ರಮ್ಯಾ, ಸಿಎಂ ಸಿದ್ದರಾಮಯ್ಯ ವಿರುದ್ಧ ಈಗಾಗಲೇ ರಾಜ್ಯಪಾಲರು ಪ್ರಾಸಿಕ್ಯೂಷನ್ಗೆ ಅನುಮತಿ ನೀಡಿರುವಂತದ್ದು. ಈ ಒಂದು ವಿಚಾರಕ್ಕೆ ಸಂಬಂಧಪಟ್ಟಂತೆ ದಿನದಿಂದ ದಿನಕ್ಕೆ ಸಾಕಷ್ಟು ಬೆಳವಣಿಗೆಗಳು ಆಗ್ತಿದ್ದಾವೆ. ಅದರಲ್ಲಿ ಪ್ರಮುಖವಾದಂತ ಒಂದು ವಿಚಾರ ಅಂತ ಹೇಳಿದ್ರೆ, ಈಗಾಗಲೇ ಈ ಒಂದು ದೂರನ್ನ ಸಲ್ಲಿಸಿದಂತಹ ದೂರುದಾರರ ಪರವಾಗಿ ಒಂದು ಕೇವಿಯಟ್ನು ಕೂಡ ಸಲ್ಲಿಸಲಾಗಿತ್ತು ಕೋರ್ಟಿಗೆ. ಇದರ ಬೆನ್ನಲ್ಲೇ ಇವತ್ತು ಸಿಎಂ ಸಿದ್ದರಾಮಯ್ಯ ಪರ ವಕೀಲರಿಂದ ಹೈಕೋರ್ಟಿಗೆ ಈ ಒಂದು ಪ್ರಾಸಿಕ್ಯೂಷನ್ಗೆ ಅನುಮತಿ ನೀಡಿರುವಂತದನ್ನ ಪ್ರಶ್ನೆ ಮಾಡಿಕೊಂಡು ಒಂದು ಅರ್ಜಿಯನ್ನ ಸಲ್ಲಿಕೆ ಮಾಡಿರುವಂತದ್ದು. ಕೋರ್ಟ್ ಹಾಲ್ 15ರಲ್ಲಿ ಈ ಒಂದು ಅರ್ಜಿಯನ್ನ ಸಲ್ಲಿಕೆ ಮಾಡಲಾಗಿತ್ತು. ಶತಾಭಿಷ್ ಶಿವಣ್ಣ ಅನ್ನುವಂಥವರು ಈ ಒಂದು ಅರ್ಜಿಯನ್ನ ಸಲ್ಲಿಕೆ ಮಾಡಿದ್ದಾರೆ. ಇವತ್ತು ಈ ಒಂದು ವಿಚಾರಕ್ಕೆ ಸಂಬಂಧಪಟ್ಟಂತೆ ಮಧ್ಯಾಹ್ನ 2:30ಕ್ಕೆ ವಿಚಾರಣೆಯನ್ನ ಕೈಗೆತ್ತಿಕೊಳ್ಳಲಾಗುತ್ತೆ ಅಂತ ಹೇಳಿ ಈಗಾಗಲೇ ನ್ಯಾಯಾಧೀಶರು ತಿಳಿಸಿದ್ದಾರೆ. ಹೇಮಂತ್ ಚಂದ್ರಗೌಡ್ ಅವರ ಪೀಠದಲ್ಲಿ, ಏಕಸದಸ್ಯ ಪೀಠದಲ್ಲಿ ಈ ಒಂದು ಅರ್ಜಿಯ ವಿಚಾರಣೆ ಬರಲಿದೆ. ಸಹಜವಾಗಿ ಸಾಕಷ್ಟು ಕುತೂಹಲಗಳು ಇರುವಂತದ್ದು, ಏನೆಲ್ಲ ಬೆಳವಣಿಗೆಗಳು ಆಗ್ಬೋದು ಅನ್ನುವಂಥದ್ದು. ಒಂದು ಕಡೆಯಲ್ಲಿ ಒಂದು ವೇಳೆ ಕೋರ್ಟ್ ಏನಾದ್ರೂ ಈ ಒಂದು ಅರ್ಜಿಯ ವಿಚಾರಣೆಯನ್ನ ಕೈಗೆತ್ತಿಕೊಳ್ಳುವಂತಹ ಸಂದರ್ಭದಲ್ಲಿ ಸೂಕ್ತವಾದಂತಹ ಆರೋಪಗಳಿಗೆ ಸಂಬಂಧಪಟ್ಟಂತೆ ಸೂಕ್ತವಾದಂತಹ ದಾಖಲೆಗಳು ಇಲ್ಲ ಅಂತ ಏನಾದ್ರು ಅನಿಸಿ ಒಂದು ವೇಳೆ ಇದಕ್ಕೆ ಸ್ಟೇ ಅನ್ನ ಏನಾದ್ರು ಕೊಟ್ರೆ ಅದು ಸಿಎಂ ಸಿದ್ದರಾಮಯ್ಯ ಅವರಿಗೆ ತುಂಬಾನೇ ಅನುಕೂಲ ಆಗುತ್ತೆ. ಆದ್ರೆ ಒಂದು ವೇಳೆ ಇಲ್ಲ, ತನಿಖೆಯನ್ನ ಕಂಟಿನ್ಯೂ ಮಾಡಬಹುದು ಅನ್ನುವಂತ ಒಂದು ಅಭಿಪ್ರಾಯವನ್ನ ವ್ಯಕ್ತಪಡಿಸಿದೆ ಅದಲ್ಲಿ, ಆಗ ಇದಕ್ಕೆ ಸಂಬಂಧಪಟ್ಟಂತೆ ದೂರು ದಾಖಲಾಗುವಂತ ಒಂದು ಸಾಧ್ಯತೆ ಕೂಡ ಇರುತ್ತೆ. ಸೊ ಎಲ್ಲ ಬೆಳವಣಿಗೆಗಳು ಕುತೂಹಲಕ್ಕೆ ಕಾರಣ ಆಗಿದ್ದು ಮಧ್ಯಾಹ್ನ 2:30ರಿಂದ ಈ ಒಂದು ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಅರ್ಜಿ ವಿಚಾರಣೆ ಆರಂಭ ಆಗಲಿರುವಂತದ್ದು. ರಮ್ಯಾ. ರೈಟ್ ಸುನೀಲ್ ಧರ್ಮಸ್ಥಳ, ಧನ್ಯವಾದ ತಮ್ಮೆಲ್ಲ ಮಾಹಿತಿಗೆ. ಹೈಕೋರ್ಟ್ಗೆ ಸಿಎಂ ರಿಟ್ ಅರ್ಜಿಯನ್ನ ಸಲ್ಲಿಕೆ ಮಾಡಿದ್ದಾರೆ. ಪ್ರಾಸಿಕ್ಯೂಷನ್ಗೆ ಅನುಮತಿಯನ್ನ ಪ್ರಶ್ನಿಸಿ ರಿಟ್ ಅರ್ಜಿಯನ್ನ ಸಲ್ಲಿಕೆ ಮಾಡಿದ್ದಾರೆ ಸಿಎಂ. ಇಂದು ಮಧ್ಯಾಹ್ನ 2:30ಕ್ಕೆ ಸಿಎಂ ಅರ್ಜಿ ವಿಚಾರಣೆ ಕೂಡ ಆಗ್ಲಿಕ್ಕಿದೆ. ಈಗಾಗಲೇ ಮಾಹಿತಿಯನ್ನ ಕೂಡ ಕೊಡ್ತಾ ಇದ್ವಿ. ರಿಟ್ ಅರ್ಜಿಯನ್ನ ಸಲ್ಲಿಕೆ ಮಾಡಿದ್ದಾರೆ. ಯಾವಾಗ ಈ ಒಂದು ಅರ್ಜಿ ವಿಚಾರಣೆಗೆ ಬರುತ್ತೆ ಏನು ಅನ್ನೋದರ ಕುರಿತು ನನ್ನ ಕಲೀಗ ನಾಗೇಂದ್ರ ಬಾಬು ಅವರು ಕೂಡ ಡೀಟೇಲ್ಸ್ ನೀಡ್ತಾ ಇದ್ರು. ಅದರಂತೆಯೇ ಇವತ್ತು ಮಧ್ಯಾಹ್ನ 2:30ಕ್ಕೆ ರಿಟ್ ಅರ್ಜಿ ಏನ್ ಸಲ್ಲಿಕೆ ಮಾಡಿದ್ದಾರೆ ಆ ಒಂದು ಅರ್ಜಿ ವಿಚಾರಣೆಗೆ ಕೂಡ ಬರುತ್ತೆ. ಏನಾಗುತ್ತೆ ಈ ಒಂದು ಅರ್ಜಿ ಅನ್ನುವಂತಹ ಪ್ರಶ್ನೆಗಳು ಕೂಡ ಇದೀಗ ಉದ್ಭವ ಆಗ್ತಾ ಇರುವಂತದ್ದು. ಪ್ರಾಸಿಕ್ಯೂಷನ್ಗೆ ಅನುಮತಿಯನ್ನ ಪ್ರಶ್ನಿಸಿ ರಿಟ್ ಅರ್ಜಿ ಸಲ್ಲಿಕೆ ಮಾಡಿರೋದು ರಿಜೆಕ್ಟ್ ಆಗುತ್ತಾ ಅಥವಾ ತಡೆಯನ್ನ ಕೊಡ್ತಾರಾ ಅನ್ನೋದನ್ನ ಕಾದ್ ನೋಡ್ಬೇಕಾಗಿರುವಂತದ್ದು. ಇದೆಲ್ಲವೂ ಕೂಡ ನ್ಯಾಯಮೂರ್ತಿಗಳ ಕೈಯಲ್ಲಿ ಕೂಡ ಇರುತ್ತೆ. ಅದು ಏನಾಗುತ್ತೆ, ಯಾವ ರೀತಿಯಾಗಿ ವಿಚಾರಣೆ ಆಗತ್ತೆ, ವಾದ ಪ್ರತಿವಾದವನ್ನ ಕೂಡ ಆಲಿಸಿ ಯಾವ ರೀತಿಯಾದಂತಹ ತೀರ್ಮಾನವನ್ನ ಕೈಗೊಳ್ತಾರೆ ಅನ್ನೋದನ್ನ ಕಾದ್ ನೋಡ್ಬೇಕಾಗಿರುವಂತದ್ದು. ಮಧ್ಯಾಹ್ನ 2:30ಕ್ಕೆ ಪ್ರಾಸಿಕ್ಯೂಷನ್ಗೆ ತಡೆ ಕೋರಿ ನೀಡಿದಂತಹ ಅರ್ಜಿಯನ್ನ ವಿಚಾರಣೆ ಕೂಡ ಮಾಡಲಾಗುತ್ತೆ. ಪ್ರಾಸಿಕ್ಯೂಷನ್ ಪ್ರಶ್ನಿಸಿ ಸಿಎಂ ರಿಟ್ ಅರ್ಜಿಯನ್ನ ಏನ್ ಸಲ್ಲಿಕೆ ಮಾಡಿದ್ರು ಆ ಒಂದು ಅರ್ಜಿ ಇವತ್ತು ಮಧ್ಯಾಹ್ನ 2:30ಕ್ಕೆ ವಿಚಾರಣೆ ಕೂಡ ಆಗುತ್ತೆ. ವಾದ ವಿವಾದಗಳನ್ನ ಕೂಡ ಆಲಿಸಿ ನ್ಯಾಯಮೂರ್ತಿಗಳು ಆದೇಶವನ್ನ ಹೊರಡಿಸಲಿಕ್ಕಿದ್ದಾರೆ. ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಮತ್ತಷ್ಟು ಡೀಟೇಲ್ಸ್ ಕೊಡ್ತಾ ಹೋಗ್ತೀನಿ. ನನ್ನ ಕಲೀಗ್ ಸುನೀಲ್ ದೂರವಾಣಿ ಸಂಪರ್ಕದಲ್ಲಿದ್ದಾರೆ. ಎಸ್ಏನು ಸುನೀಲ್, ಸಿಎಂ ರಿಟ್ ಅರ್ಜಿ ಸಲ್ಲಿಕೆ ಮಾಡಿದ್ರು, ಅದರಂತೆಯೇ ಇದೀಗ ಇವತ್ತು ಮಧ್ಯಾಹ್ನ 2:30ಕ್ಕೆ ವಿಚಾರಣೆ ಇದೆ. ಏನಾಗಬಹುದು, ಏನ್ ಎಕ್ಸ್ಪೆಕ್ಟೇಷನ್ಸ್ ಇದೆ ಅಂತ?
ರಮ್ಯಾ, ಸಿಎಂ ಸಿದ್ದರಾಮಯ್ಯ ವಿರುದ್ಧ ಈಗಾಗಲೇ ರಾಜ್ಯಪಾಲರು ಪ್ರಾಸಿಕ್ಯೂಷನ್ಗೆ ಅನುಮತಿ ನೀಡಿರುವಂತದ್ದು ಈ ಒಂದು ವಿಚಾರಕ್ಕೆ ಸಂಬಂಧಪಟ್ಟಂತೆ ದಿನದಿಂದ ದಿನಕ್ಕೆ ಸಾಕಷ್ಟು ಬೆಳವಣಿಗೆಗಳು ಆಗ್ತಿದ್ದಾವೆ. ಅದರಲ್ಲಿ ಪ್ರಮುಖವಾದಂತ ಒಂದು ವಿಚಾರ ಅಂತ ಹೇಳಿದ್ರೆ, ಈಗಾಗಲೇ ಈ ಒಂದು ದೂರನ್ನ ಸಲ್ಲಿಸಿದಂತಹ ದೂರುದಾರರ ಪರವಾಗಿ ಒಂದು ಕೇವಿಯಟ್ನು ಕೂಡ ಸಲ್ಲಿಸಲಾಗಿತ್ತು ಕೋರ್ಟಿಗೆ. ಇದರ ಬೆನ್ನಲ್ಲೇ ಇವತ್ತು ಸಿಎಂ ಸಿದ್ದರಾಮಯ್ಯ ಪರ ವಕೀಲರಿಂದ ಹೈಕೋರ್ಟಿಗೆ ಈ ಒಂದು ಪ್ರಾಸಿಕ್ಯೂಷನ್ಗೆ ಅನುಮತಿ ನೀಡಿರುವಂತದನ್ನ ಪ್ರಶ್ನೆ ಮಾಡಿಕೊಂಡು ಒಂದು ಅರ್ಜಿಯನ್ನ ಸಲ್ಲಿಕೆ ಮಾಡಿರುವಂತದ್ದು. ಕೋರ್ಟ್ ಹಾಲ್ 15ರಲ್ಲಿ ಈ ಒಂದು ಅರ್ಜಿಯನ್ನ ಸಲ್ಲಿಕೆ ಮಾಡಲಾಗಿತ್ತು. ಶತಾಭಿಷ್ ಶಿವಣ್ಣ ಅನ್ನುವಂಥವ್ರು ಈ ಒಂದು ಅರ್ಜಿಯನ್ನ ಸಲ್ಲಿಕೆ ಮಾಡಿದ್ದಾರೆ. ಇವತ್ತು ಈ ಒಂದು ವಿಚಾರಕ್ಕೆ ಸಂಬಂಧಪಟ್ಟಂತೆ ಮಧ್ಯಾಹ್ನ 2:30ಕ್ಕೆ ವಿಚಾರಣೆಯನ್ನ ಕೈಗೆತ್ತಿಕೊಳ್ಳಲಾಗುತ್ತೆ ಅಂತ ಹೇಳಿ ಈಗಾಗಲೇ ನ್ಯಾಯಾಧೀಶರು ತಿಳಿಸಿದ್ದಾರೆ. ಹೇಮಂತ್ ಚಂದ್ರಗೌಡ್ ಅವರ ಪೀಠದಲ್ಲಿ, ಏಕಸದಸ್ಯ ಪೀಠದಲ್ಲಿ ಈ ಒಂದು ಅರ್ಜಿಯ ವಿಚಾರಣೆ ಬರಲಿದೆ. ಸಹಜವಾಗಿ ಸಾಕಷ್ಟು ಕುತೂಹಲಗಳು ಇರುವಂತದ್ದು, ಏನೆಲ್ಲ ಬೆಳವಣಿಗೆಗಳು ಆಗ್ಬೋದು ಅನ್ನುವಂಥದ್ದು. ಒಂದು ಕಡೆಯಲ್ಲಿ ಒಂದು ವೇಳೆ ಕೋರ್ಟ್ ಏನಾದ್ರೂ ಈ ಒಂದು ಅರ್ಜಿಯ ವಿಚಾರಣೆಯನ್ನ ಕೈಗೆತ್ತಿಕೊಳ್ಳುವಂತಹ ಸಂದರ್ಭದಲ್ಲಿ ಸೂಕ್ತವಾದಂತಹ ಆರೋಪಗಳಿಗೆ ಸಂಬಂಧಪಟ್ಟಂತೆ ಸೂಕ್ತವಾದಂತಹ ದಾಖಲೆಗಳು ಇಲ್ಲ ಅಂತ ಏನಾದ್ರು ಅನಿಸಿ ಒಂದು ವೇಳೆ ಇದಕ್ಕೆ ಸ್ಟೇ ಅನ್ನ ಏನಾದ್ರು ಕೊಟ್ರೆ ಅದು ಸಿಎಂ ಸಿದ್ದರಾಮಯ್ಯ ಅವರಿಗೆ ತುಂಬಾನೇ ಅನುಕೂಲ ಆಗುತ್ತೆ. ಆದ್ರೆ ಒಂದು ವೇಳೆ ಇಲ್ಲ, ತನಿಖೆಯನ್ನ ಕಂಟಿನ್ಯೂ ಮಾಡಬಹುದು ಅನ್ನುವಂತ ಒಂದು ಅಭಿಪ್ರಾಯವನ್ನ ವ್ಯಕ್ತಪಡಿಸಿದೆ ಅದಲ್ಲಿ, ಆಗ ಇದಕ್ಕೆ ಸಂಬಂಧಪಟ್ಟಂತೆ ದೂರು ದಾಖಲಾಗುವಂತ ಒಂದು ಸಾಧ್ಯತೆ ಕೂಡ ಇರುತ್ತೆ. ಸೊ ಎಲ್ಲ ಬೆಳವಣಿಗೆಗಳು ಕುತೂಹಲಕ್ಕೆ ಕಾರಣ ಆಗಿದ್ದು ಮಧ್ಯಾಹ್ನ 2:30ರಿಂದ ಈ ಒಂದು ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಅರ್ಜಿ ವಿಚಾರಣೆ ಆರಂಭ ಆಗಲಿರುವಂತದ್ದು. ರಮ್ಯ. ರೈಟ್, ಸುನಿಲ್ ಧರ್ಮಸ್ಥಳ, ಧನ್ಯವಾದ ತಮ್ಮೆಲ್ಲ ಮಾಹಿತಿಗೆ. ಹೈಕೋರ್ಟ್ಗೆ ಸಿಎಂ ರಿಟ್ ಅರ್ಜಿಯನ್ನ ಸಲ್ಲಿಕೆ ಮಾಡಿದ್ದಾರೆ. ಪ್ರಾಸಿಕ್ಯೂಷನ್ಗೆ ಅನುಮತಿಯನ್ನ ಪ್ರಶ್ನಿಸಿ ರಿಟ್ ಅರ್ಜಿಯನ್ನ ಸಲ್ಲಿಕೆ ಮಾಡಿದ್ದಾರೆ ಸಿಎಂ. ಇಂದು ಮಧ್ಯಾಹ್ನ 2:30ಕ್ಕೆ ಸಿಎಂ ಅರ್ಜಿ ವಿಚಾರಣೆ ಕೂಡ ಆಗ್ಲಿಕ್ಕಿದೆ. ಈಗಾಗಲೇ ಮಾಹಿತಿಯನ್ನ ಕೂಡ ಕೊಡ್ತಾ ಇದ್ವಿ. ರಿಟ್ ಅರ್ಜಿಯನ್ನ ಸಲ್ಲಿಕೆ ಮಾಡಿದ್ದಾರೆ. ಯಾವಾಗ ಈ ಒಂದು ಅರ್ಜಿ ವಿಚಾರಣೆಗೆ ಬರುತ್ತೆ ಏನು ಅನ್ನೋದರ ಕುರಿತು ನನ್ನ ಕಲೀಗ ನಾಗೇಂದ್ರ ಬಾಬು ಅವರು ಕೂಡ ಡೀಟೇಲ್ಸ್ ನೀಡ್ತಾ ಇದ್ರು. ಅದರಂತೆಯೇ ಇವತ್ತು ಮಧ್ಯಾಹ್ನ 2:30ಕ್ಕೆ ರಿಟ್ ಅರ್ಜಿ ಏನ್ ಸಲ್ಲಿಕೆ ಮಾಡಿದ್ದಾರೆ ಆ ಒಂದು ಅರ್ಜಿ ವಿಚಾರಣೆಗೆ ಕೂಡ ಬರುತ್ತೆ. ಏನಾಗತ್ತೆ ಈ ಒಂದು ಅರ್ಜಿ ಅನ್ನುವಂತಹ ಪ್ರಶ್ನೆಗಳು ಕೂಡ ಇದೀಗ ಉದ್ಭವ ಆಗ್ತಾ ಇರುವಂತದ್ದು. ಪ್ರಾಸಿಕ್ಯೂಷನ್ಗೆ ಅನುಮತಿಯನ್ನ ಪ್ರಶ್ನಿಸಿ ರಿಟ್ ಅರ್ಜಿ ಸಲ್ಲಿಕೆ ಮಾಡಿರೋದು ರಿಜೆಕ್ಟ್ ಆಗುತ್ತಾ ಅಥವಾ ತಡೆಯನ್ನ ಕೊಡ್ತಾರಾ ಅನ್ನೋದನ್ನ ಕಾದು ನೋಡ್ಬೇಕಾಗಿರುವಂತದ್ದು. ಇದೆಲ್ಲವೂ ಕೂಡ ನ್ಯಾಯಮೂರ್ತಿಗಳ ಕೈಯಲ್ಲಿ ಕೂಡ ಇರುತ್ತೆ. ಅದು ಏನಾಗುತ್ತೆ, ಯಾವ ರೀತಿಯಾಗಿ ವಿಚಾರಣೆ ಆಗತ್ತೆ, ವಾದ ಪ್ರತಿವಾದವನ್ನ ಕೂಡ ಆಲಿಸಿ ಯಾವ ರೀತಿಯಾದಂತಹ ತೀರ್ಮಾನವನ್ನ ಕೈಗೊಳ್ತಾರೆ ಅನ್ನೋದನ್ನ ಕಾದು ನೋಡ್ಬೇಕಾಗಿರುವಂತದ್ದು. ಮಧ್ಯಾಹ್ನ 2:30ಕ್ಕೆ ಪ್ರಾಸಿಕ್ಯೂಷನ್ಗೆ ತಡೆ ಕೋರಿ ನೀಡಿದಂತಹ ಅರ್ಜಿಯನ್ನ ವಿಚಾರಣೆ ಕೂಡ ಮಾಡಲಾಗುತ್ತೆ. ಪ್ರಾಸಿಕ್ಯೂಷನ್ ಪ್ರಶ್ನಿಸಿ ಸಿಎಂ ರಿಟ್ ಅರ್ಜಿಯನ್ನ ಏನ್ ಸಲ್ಲಿಕೆ ಮಾಡಿದ್ರು ಆ ಒಂದು ಅರ್ಜಿ ಇವತ್ತು ಮಧ್ಯಾಹ್ನ 2:30ಕ್ಕೆ ವಿಚಾರಣೆ ಕೂಡ ಆಗುತ್ತೆ. ವಾದ ವಿವಾದಗಳನ್ನ ಕೂಡ ಆಲಿಸಿ ನ್ಯಾಯಮೂರ್ತಿಗಳು ಆದೇಶವನ್ನ ಹೊರಡಿಸಲಿಕ್ಕಿದ್ದಾರೆ. ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಮತ್ತಷ್ಟು ಡೀಟೇಲ್ಸ್ ಕೊಡ್ತಾ ಹೋಗ್ತೀನಿ. ನನ್ನ ಕಲೀಗ್ ಸುನಿಲ್ ದೂರವಾಣಿ ಸಂಪರ್ಕದಲ್ಲಿದ್ದಾರೆ. ಎಸ್ಏನು ಸುನಿಲ್, ಸಿಎಂ ರಿಟ್ ಅರ್ಜಿ ಸಲ್ಲಿಕೆ ಮಾಡಿದ್ರು, ಅದರಂತೆಯೇ ಇದೀಗ ಇವತ್ತು ಮಧ್ಯಾಹ್ನ 2:30ಕ್ಕೆ ವಿಚಾರಣೆ ಇದೆ. ಏನಾಗಬಹುದು, ಏನ್ ಎಕ್ಸ್ಪೆಕ್ಟೇಷನ್ಸ್ ಇದೆ ಅಂತ? ರಮ್ಯಾ, ಸಿಎಂ ಸಿದ್ದರಾಮಯ್ಯ ವಿರುದ್ಧ ಈಗಾಗಲೇ ರಾಜ್ಯಪಾಲರು ಪ್ರಾಸಿಕ್ಯೂಷನ್ಗೆ ಅನುಮತಿ ನೀಡಿರುವಂತದ್ದು ಈ ಒಂದು ವಿಚಾರಕ್ಕೆ ಸಂಬಂಧಪಟ್ಟಂತೆ ದಿನದಿಂದ ದಿನಕ್ಕೆ ಸಾಕಷ್ಟು ಬೆಳವಣಿಗೆಗಳು ಆಗ್ತಿದ್ದಾವೆ. ಅದರಲ್ಲಿ ಪ್ರಮುಖವಾದಂತ ಒಂದು ವಿಚಾರ ಅಂತ ಹೇಳಿದ್ರೆ, ಈಗಾಗಲೇ ಈ ಒಂದು ದೂರನ್ನ ಸಲ್ಲಿಸಿದಂತಹ ದೂರುದಾರರ ಪರವಾಗಿ ಒಂದು ಕೇವಿಯಟ್ನು ಕೂಡ ಸಲ್ಲಿಸಲಾಗಿತ್ತು ಕೋರ್ಟಿಗೆ. ಇದರ ಬೆನ್ನಲ್ಲೇ ಇವತ್ತು ಸಿಎಂ ಸಿದ್ದರಾಮಯ್ಯ ಪರ ವಕೀಲರಿಂದ ಹೈಕೋರ್ಟಿಗೆ ಈ ಒಂದು ಪ್ರಾಸಿಕ್ಯೂಷನ್ಗೆ ಅನುಮತಿ ನೀಡಿರುವಂತದನ್ನ ಪ್ರಶ್ನೆ ಮಾಡಿಕೊಂಡು ಒಂದು ಅರ್ಜಿಯನ್ನ ಸಲ್ಲಿಕೆ ಮಾಡಿರುವಂತದ್ದು. ಕೋರ್ಟ್ ಹಾಲ್ 15ರಲ್ಲಿ ಈ ಒಂದು ಅರ್ಜಿಯನ್ನ ಸಲ್ಲಿಕೆ ಮಾಡಲಾಗಿತ್ತು. ಶತಾಭಿಷ್ ಶಿವಣ್ಣ ಅನ್ನುವಂಥವ್ರು ಈ ಒಂದು ಅರ್ಜಿಯನ್ನ ಸಲ್ಲಿಕೆ ಮಾಡಿದ್ದಾರೆ. ಇವತ್ತು ಈ ಒಂದು ವಿಚಾರಕ್ಕೆ ಸಂಬಂಧಪಟ್ಟಂತೆ ಮಧ್ಯಾಹ್ನ 2:30ಕ್ಕೆ ವಿಚಾರಣೆಯನ್ನ ಕೈಗೆತ್ತಿಕೊಳ್ಳಲಾಗುತ್ತೆ ಅಂತ ಹೇಳಿ ಈಗಾಗಲೇ ನ್ಯಾಯಾಧೀಶರು ತಿಳಿಸಿದ್ದಾರೆ. ಹೇಮಂತ್ ಚಂದ್ರಗೌಡ್ ಅವರ ಪೀಠದಲ್ಲಿ, ಏಕಸದಸ್ಯ ಪೀಠದಲ್ಲಿ ಈ ಒಂದು ಅರ್ಜಿಯ ವಿಚಾರಣೆ ಬರಲಿದೆ. ಸಹಜವಾಗಿ ಸಾಕಷ್ಟು ಕುತೂಹಲಗಳು ಇರುವಂತದ್ದು, ಏನೆಲ್ಲ ಬೆಳವಣಿಗೆಗಳು ಆಗ್ಬೋದು ಅನ್ನುವಂಥದ್ದು. ಒಂದು ಕಡೆಯಲ್ಲಿ ಒಂದು ವೇಳೆ ಕೋರ್ಟ್ ಏನಾದ್ರೂ ಈ ಒಂದು ಅರ್ಜಿಯ ವಿಚಾರಣೆಯನ್ನ ಕೈಗೆತ್ತಿಕೊಳ್ಳುವಂತಹ ಸಂದರ್ಭದಲ್ಲಿ ಸೂಕ್ತವಾದಂತಹ ಆರೋಪಗಳಿಗೆ ಸಂಬಂಧಪಟ್ಟಂತೆ ಸೂಕ್ತವಾದಂತಹ ದಾಖಲೆಗಳು ಇಲ್ಲ ಅಂತ ಏನಾದ್ರು ಅನಿಸಿ ಒಂದು ವೇಳೆ ಇದಕ್ಕೆ ಸ್ಟೇ ಅನ್ನ ಏನಾದ್ರು ಕೊಟ್ರೆ ಅದು ಸಿಎಂ ಸಿದ್ದರಾಮಯ್ಯ ಅವರಿಗೆ ತುಂಬಾನೇ ಅನುಕೂಲ ಆಗುತ್ತೆ. ಆದ್ರೆ ಒಂದು ವೇಳೆ ಇಲ್ಲ, ತನಿಖೆಯನ್ನ ಕಂಟಿನ್ಯೂ ಮಾಡಬಹುದು ಅನ್ನುವಂತ ಒಂದು ಅಭಿಪ್ರಾಯವನ್ನ ವ್ಯಕ್ತಪಡಿಸಿದೆ ಅದಲ್ಲಿ, ಆಗ ಇದಕ್ಕೆ ಸಂಬಂಧಪಟ್ಟಂತೆ ದೂರು ದಾಖಲಾಗುವಂತ ಒಂದು ಸಾಧ್ಯತೆ ಕೂಡ ಇರುತ್ತೆ. ಸೊ ಎಲ್ಲ ಬೆಳವಣಿಗೆಗಳು ಕುತೂಹಲಕ್ಕೆ ಕಾರಣ ಆಗಿದ್ದು ಮಧ್ಯಾಹ್ನ 2:30ರಿಂದ ಈ ಒಂದು ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಅರ್ಜಿ ವಿಚಾರಣೆ ಆರಂಭ ಆಗಲಿರುವಂತದ್ದು. ರಮ್ಯ. ರೈಟ್, ಸುನಿಲ್ ಧರ್ಮಸ್ಥಳ, ಧನ್ಯವಾದ ತಮ್ಮೆಲ್ಲ ಮಾಹಿತಿಗೆ. ಹೈಕೋರ್ಟ್ಗೆ ಸಿಎಂ ರಿಟ್ ಅರ್ಜಿಯನ್ನ ಸಲ್ಲಿಕೆ ಮಾಡಿದ್ದಾರೆ.
ಪ್ರಾಸಿಕ್ಯೂಷನ್ಗೆ ಅನುಮತಿಯನ್ನ ಪ್ರಶ್ನಿಸಿ ರಿಟ್ ಅರ್ಜಿಯನ್ನ ಸಲ್ಲಿಕೆ ಮಾಡಿದ್ದಾರೆ ಸಿಎಂ. ಇಂದು ಮಧ್ಯಾಹ್ನ 2:30ಕ್ಕೆ ಸಿಎಂ ಅರ್ಜಿ ವಿಚಾರಣೆ ಕೂಡ ಆಗ್ಲಿಕ್ಕಿದೆ. ಈಗಾಗಲೇ ಮಾಹಿತಿಯನ್ನ ಕೂಡ ಕೊಡ್ತಾ ಇದ್ವಿ. ರಿಟ್ ಅರ್ಜಿಯನ್ನ ಸಲ್ಲಿಕೆ ಮಾಡಿದ್ದಾರೆ. ಯಾವಾಗ ಈ ಒಂದು ಅರ್ಜಿ ವಿಚಾರಣೆಗೆ ಬರುತ್ತೆ ಏನು ಅನ್ನೋದರ ಕುರಿತು ನನ್ನ ಕಲೀಗ ನಾಗೇಂದ್ರ ಬಾಬು ಅವರು ಕೂಡ ಡೀಟೇಲ್ಸ್ ನೀಡ್ತಾ ಇದ್ರು. ಅದರಂತೆಯೇ ಇವತ್ತು ಮಧ್ಯಾಹ್ನ 2:30ಕ್ಕೆ ರಿಟ್ ಅರ್ಜಿ ಏನ್ ಸಲ್ಲಿಕೆ ಮಾಡಿದ್ದಾರೆ ಆ ಒಂದು ಅರ್ಜಿ ವಿಚಾರಣೆಗೆ ಕೂಡ ಬರುತ್ತೆ. ಏನಾಗುತ್ತೆ ಈ ಒಂದು ಅರ್ಜಿ ಅನ್ನುವಂತಹ ಪ್ರಶ್ನೆಗಳು ಕೂಡ ಇದೀಗ ಉದ್ಭವ ಆಗ್ತಾ ಇರುವಂತದ್ದು. ಪ್ರಾಸಿಕ್ಯೂಷನ್ಗೆ ಅನುಮತಿಯನ್ನ ಪ್ರಶ್ನಿಸಿ ರಿಟ್ ಅರ್ಜಿ ಸಲ್ಲಿಕೆ ಮಾಡಿರೋದು ರಿಜೆಕ್ಟ್ ಆಗುತ್ತಾ ಅಥವಾ ತಡೆಯನ್ನ ಕೊಡ್ತಾರಾ ಅನ್ನೋದನ್ನ ಕಾದ್ ನೋಡ್ಬೇಕಾಗಿರುವಂತದ್ದು. ಇದೆಲ್ಲವೂ ಕೂಡ ನ್ಯಾಯಮೂರ್ತಿಗಳ ಕೈಯಲ್ಲಿ ಕೂಡ ಇರುತ್ತೆ. ಅದು ಏನಾಗುತ್ತೆ, ಯಾವ ರೀತಿಯಾಗಿ ವಿಚಾರಣೆ ಆಗತ್ತೆ, ವಾದ ಪ್ರತಿವಾದವನ್ನ ಕೂಡ ಆಲಿಸಿ ಯಾವ ರೀತಿಯಾದಂತಹ ತೀರ್ಮಾನವನ್ನ ಕೈಗೊಳ್ತಾರೆ ಅನ್ನೋದನ್ನ ಕಾದ್ ನೋಡ್ಬೇಕಾಗಿರುವಂತದ್ದು. ಮಧ್ಯಾಹ್ನ 2:30ಕ್ಕೆ ಪ್ರಾಸಿಕ್ಯೂಷನ್ಗೆ ತಡೆ ಕೋರಿ ನೀಡಿದಂತಹ ಅರ್ಜಿಯನ್ನ ವಿಚಾರಣೆ ಕೂಡ ಮಾಡಲಾಗುತ್ತೆ. ಪ್ರಾಸಿಕ್ಯೂಷನ್ ಪ್ರಶ್ನಿಸಿ ಸಿಎಂ ರಿಟ್ ಅರ್ಜಿಯನ್ನ ಏನ್ ಸಲ್ಲಿಕೆ ಮಾಡಿದ್ರು ಆ ಒಂದು ಅರ್ಜಿ ಇವತ್ತು ಮಧ್ಯಾಹ್ನ 2:30ಕ್ಕೆ ವಿಚಾರಣೆ ಕೂಡ ಆಗುತ್ತೆ. ವಾದ ವಿವಾದಗಳನ್ನ ಕೂಡ ಆಲಿಸಿ ನ್ಯಾಯಮೂರ್ತಿಗಳು ಆದೇಶವನ್ನ ಹೊರಡಿಸಲಿಕ್ಕಿದ್ದಾರೆ. ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಮತ್ತಷ್ಟು ಡೀಟೇಲ್ಸ್ ಕೊಡ್ತಾ ಹೋಗ್ತಾರೆ ನನ್ನ ಕಲೀಗ್ ಸುನೀಲ್ ದೂರವಾಣಿ ಸಂಪರ್ಕದಲ್ಲಿದ್ದಾರೆ. ಎಸ್ಏನು ಸುನೀಲ್, ಸಿಎಂ ರಿಟ್ ಅರ್ಜಿ ಸಲ್ಲಿಕೆ ಮಾಡಿದ್ರು, ಅದರಂತೆಯೇ ಇದೀಗ ಇವತ್ತು ಮಧ್ಯಾಹ್ನ 2:30ಕ್ಕೆ ವಿಚಾರಣೆ ಇದೆ. ಏನಾಗಬಹುದು, ಏನ್ ಎಕ್ಸ್ಪೆಕ್ಟೇಷನ್ಸ್ ಇದೆ ಅಂತ? ರಮ್ಯಾ, ಸಿಎಂ ಸಿದ್ದರಾಮಯ್ಯ ವಿರುದ್ಧ ಈಗಾಗಲೇ ರಾಜ್ಯಪಾಲರು ಪ್ರಾಸಿಕ್ಯೂಷನ್ಗೆ ಅನುಮತಿ ನೀಡಿರುವಂತದ್ದು. ಈ ಒಂದು ವಿಚಾರಕ್ಕೆ ಸಂಬಂಧಪಟ್ಟಂತೆ ದಿನದಿಂದ ದಿನಕ್ಕೆ ಸಾಕಷ್ಟು ಬೆಳವಣಿಗೆಗಳು ಆಗ್ತಿದ್ದಾವೆ. ಅದರಲ್ಲಿ ಪ್ರಮುಖವಾದಂತ ಒಂದು ವಿಚಾರ ಅಂತ ಹೇಳಿದ್ರೆ, ಈಗಾಗಲೇ ಈ ಒಂದು ದೂರನ್ನ ಸಲ್ಲಿಸಿದಂತಹ ದೂರುದಾರರ ಪರವಾಗಿ ಒಂದು ಕೇವಿಯಟ್ನು ಕೂಡ ಸಲ್ಲಿಸಲಾಗಿತ್ತು ಕೋರ್ಟಿಗೆ. ಇದರ ಬೆನ್ನಲ್ಲೇ ಇವತ್ತು ಸಿಎಂ ಸಿದ್ದರಾಮಯ್ಯ ಪರ ವಕೀಲರಿಂದ ಹೈಕೋರ್ಟಿಗೆ ಈ ಒಂದು ಪ್ರಾಸಿಕ್ಯೂಷನ್ಗೆ ಅನುಮತಿ ನೀಡಿರುವಂತದನ್ನ ಪ್ರಶ್ನೆ ಮಾಡಿಕೊಂಡು ಒಂದು ಅರ್ಜಿಯನ್ನ ಸಲ್ಲಿಕೆ ಮಾಡಿರುವಂತದ್ದು. ಕೋರ್ಟ್ ಹಾಲ್ 15ರಲ್ಲಿ ಈ ಒಂದು ಅರ್ಜಿಯನ್ನ ಸಲ್ಲಿಕೆ ಮಾಡಲಾಗಿತ್ತು. ಶತಾಭಿ ಶಿಶುವಣ್ಣ ಅನ್ನುವಂಥವ್ರು ಈ ಒಂದು ಅರ್ಜಿಯನ್ನ ಸಲ್ಲಿಕೆ ಮಾಡಿದ್ದಾರೆ. ಇವತ್ತು ಈ ಒಂದು ವಿಚಾರಕ್ಕೆ ಸಂಬಂಧಪಟ್ಟಂತೆ ಮಧ್ಯಾಹ್ನ 2:30ಕ್ಕೆ ವಿಚಾರಣೆಯನ್ನ ಕೈಗೆತ್ತಿಕೊಳ್ಳಲಾಗುತ್ತೆ ಅಂತ ಹೇಳಿ ಈಗಾಗಲೇ ನ್ಯಾಯಾಧೀಶರು ತಿಳಿಸಿದ್ದಾರೆ. ಹೇಮಂತ್ ಚಂದ್ರಗೌಡ್ ಅವರ ಪೀಠದಲ್ಲಿ, ಏಕಸದಸ್ಯ ಪೀಠದಲ್ಲಿ ಈ ಒಂದು ಅರ್ಜಿಯ ವಿಚಾರಣೆ ಬರಲಿದೆ. ಸಹಜವಾಗಿ ಸಾಕಷ್ಟು ಕುತೂಹಲಗಳು ಇರುವಂತದ್ದು, ಏನೆಲ್ಲ ಬೆಳವಣಿಗೆಗಳು ಆಗ್ಬೋದು ಅನ್ನುವಂಥದ್ದು. ಒಂದು ಕಡೆಯಲ್ಲಿ ಒಂದು ವೇಳೆ ಕೋರ್ಟ್ ಏನಾದ್ರೂ ಈ ಒಂದು ಅರ್ಜಿಯ ವಿಚಾರಣೆಯನ್ನ ಕೈಗೆತ್ತಿಕೊಳ್ಳುವಂತಹ ಸಂದರ್ಭದಲ್ಲಿ ಸೂಕ್ತವಾದಂತಹ ಆರೋಪಗಳಿಗೆ ಸಂಬಂಧಪಟ್ಟಂತೆ ಸೂಕ್ತವಾದಂತಹ ದಾಖಲೆಗಳು ಇಲ್ಲ ಅಂತ ಏನಾದ್ರು ಅನಿಸಿ ಒಂದು ವೇಳೆ ಇದಕ್ಕೆ ಸ್ಟೇ ಅನ್ನ ಏನಾದ್ರು ಕೊಟ್ರೆ ಅದು ಸಿಎಂ ಸಿದ್ದರಾಮಯ್ಯ ಅವರಿಗೆ ತುಂಬಾನೇ ಅನುಕೂಲ ಆಗುತ್ತೆ. ಆದ್ರೆ ಒಂದು ವೇಳೆ ಇಲ್ಲ, ತನಿಖೆಯನ್ನ ಕಂಟಿನ್ಯೂ ಮಾಡಬಹುದು ಅನ್ನುವಂಥ ಒಂದು ಅಭಿಪ್ರಾಯವನ್ನ ವ್ಯಕ್ತಪಡಿಸಿದೆ ಆದಲ್ಲಿ ಆಗ ಇದಕ್ಕೆ ಸಂಬಂಧಪಟ್ಟಂತೆ ದೂರು ದಾಖಲಾಗುವಂತ ಒಂದು ಸಾಧ್ಯತೆ ಕೂಡ ಇರುತ್ತೆ. ಸೊ ಎಲ್ಲ ಬೆಳವಣಿಗೆಗಳು ಕುತೂಹಲಕ್ಕೆ ಕಾರಣ ಆಗಿದ್ದು ಮಧ್ಯಾಹ್ನ 2:30ರಿಂದ ಈ ಒಂದು ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಅರ್ಜಿ ವಿಚಾರಣೆ ಆರಂಭ ಆಗಲಿರುವಂತದ್ದು. ರಮ್ಯ. ರೈಟ್ ಸುನಿಲ್ ಧರ್ಮಸ್ಥಳ, ಧನ್ಯವಾದ ತಮ್ಮೆಲ್ಲ ಮಾಹಿತಿಗೆ.